ಕಾಳಿನಳ್ಳಿ ಜಗಣ್ಣವ್ರದ್ದು ತೋಟದ ಜಮೀನು. ಇದು ಬಾಳೆಗೊನೆ ಬಂದೈತೆ, ಪಚ್ಚಬಾಳೆ. ಸರ್ ಎಷ್ಟು ಗೊನೆ ಚಿಪ್ಪಿದೆ ಲೆಕ್ಕಕ್ಕೆ? ಮೇಲ್ಗಡೆದೊಂದು ಇದೆ ನೋಡಿ, ಎರಡು. ಹೌದು 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 ಇದೆ. 1 2 3 4 5 6 7 8 9 10 11 12 13 14 ಕೆಳಗಡೆ ಒಂದು ವೀಕ್ ಇದೆ 15. 14 ಲೆಕ್ಕ, 15 ನಮ್ಗೆ ಲೆಕ್ಕ ಬರಲ್ಲ ಅದು. 14. ಹಾಂ, ಇದು ಏನು ಮಾಡಬೇಕು ಅಂದರೆ, ಈಗ ನೀವು ಅಲ್ಲೊಂದು ಕಡ್ಡಿ ತಗೊಬರಕ್ಕಾಗತ್ತಾ? ಒಂದು ಕಡ್ಡಿ ತಗೊಳ್ಳಿ, ಒಂದು ಕಡ್ಡಿ. ನಮ್ಮದು 9902038931 ಕ್ಯಾರ್ನಗರ ವಿ.ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮು. ಇಲ್ಲಿ ಕಾಳೆನಹಳ್ಳಿ ಕೆಂಪನಕೊಪ್ಪಲು ಜಗಳವ್ರಿಗೆ ಕೊಟ್ಟಿದ್ದು ಒಂದು. ಇದು ಎಟ್ಕಂಗೆ ತಗೊಳ್ಳಿ. ನಂದು 9902038931. ಒಂದು ಕಡ್ಡಿ ಹೆಂಗಿರೋ ತಗೊಳ್ಳಿ, ಸಣ್ಣದು. ಈ ಕಡ್ಡಿ ಒಣಗಿರೋದನ್ನು ತೆಗಿಬೇಕು. ಈ ಕಡೆ ಕಾಯಿ ಮೇಲೆ ಐತೆ ನೋಡಿ, ಅದು ಬಿಡಿ, ಅದು ಬರೋಲ್ಲ. ಈ ಕಾಯಿ ಮೇಲೆ ಇರೋ ತೆಗಿರಿ, ಹೀಗೆ ಹಂಗೆ. ಆ ಕಡೆ ಕಾಯಿ ಮೇಲೆ ಇರೋ ತೆಗಿರಿ, ಆ ಕಡೆ ಕೊನೆಯಲ್ಲಿ. ಹಾಂ, ಇದನ್ನು ತಗೊಂಡ್ರೆ ಅದರಲ್ಲಿ ಮಿಡ್ತೆಗಳಿರ್ತವೆ. ಯಾವ್ದಾದ್ರು ಆ ಗರಿ ಇದೆಯಲ್ಲ, ಆ ಗರಿ ಒಳಗಡೆ ಮಿಡ್ತೆಗಳಿರ್ತವೆ, ರಸ ಹೀರ್ತಾ ಇರ್ತವೆ ಹೇನ್ಗಳಂಗೆ. ಅವು ಅಲ್ಲಿರ್ತವೆ, ಈಗ ಸಿಗ್ತವೆ ಎಲ್ಲೋ ಗೊತ್ತಿಲ್ಲ. ಅದನ್ನು ಆ ಕಡೆಗೆ ಬಾಕ್ಸೋದು. ಅದನ್ನು ಸ್ವಲ್ಪ ದಪ್ಪ ಕಡಿಯೋದ್ರೆ ಹಂಗೆ ಬಾಕೋತದೆ ಮೇಕೆ, ಅಷ್ಟೇ. ಅದು ಹೋಯ್ತಾ ಬಿಡಿ, ಇನ್ನೇನು ಮಾಡಲ್ಲ ಅದು. ಇದು ಏನಕ್ಕೆ ಅಂದರೆ, ಕಾಯಿ ಮೇಲೆ ಗಂಟು ಬರ್ತದಲ್ಲ, ರಸ ಹೀರ್ಬಿಟ್ಟು ಬಿಟ್ಟಿರ್ತವೆ, ಅದಕ್ಕೆ ಗಂಟು ಬರ್ತದೆ. ಇದನ್ನು ಯಾವಾಗ ಮುರಿಬೇಕು ಅಂತ, ಇದನ್ನು ಈಗ ಆ ಹೂವು ಹಿಡ್ಕೊಂಡು ಸುಮ್ಮನೆ ನಿಮ್ಮ ಕಡೆಗೆ ಒಂದು ಲೈಟಾಗಿ ಎಳೀರಿ, ಹಂಗೆ ಕೈಲಿ. ಹಂಗಲ್ಲ ನೀವು ಬಿಡಿ. ಈಗ ನಿಮ್ಮ ಕೈಲಿ ಹಿಡ್ಕೊಂಡು ಹಿಂಗೆಲ್ಲ ಲೈಟಾಗಿ ಎಳೀರಿ. ಎಲ್ಲಿ ಗೊತ್ತಾ, ತುದಿ ನೋಡಿ ಎಳೀತಾ ಇದೆಯಾ, ಅಲ್ಲೇ ಆ ಕಡೆಗೆ. ಹಾಂ, ತುದಿ ಅಲ್ಲಾಡ್ತಾ ಇರ್ತದೆ. ನಿಮ್ಗೆ ಜಾಸ್ತಿ ಈ ಕಡೆಗೆ ಹಮ್ಕಿದ್ರೆ ಅಲ್ಲಿಗೆ ಮುರಿದೋಗ್ಬಿಡ್ತದೆ ನೋಡಿ. ಈಗ ನೋಡಿ ಹೆಂಗೆ ಹಮ್ಕೆ ನೋಡಿ, ಅಲ್ಲೂ ಮುರಿದೋಯ್ತದೆ ಮೇಗಡೆಗೆ. ನಿಮ್ಮ ಕಡೆ ಕೇಳಿರಿ, ಒಂದೇ ಸರಿ ಎತ್ತಿ ಅಷ್ಟೇ. ನಿಮ್ಮ ಕಡೆ ಕೆತ್ತಿದ್ರೆ ಮುರಿಯಲ್ಲ, ಆ ಕಡೆಗೆ ತಳ್ಳಿದ್ರೆ ಅಲ್ಲಿ ಮುರಿದೋಗ್ಬಿಡ್ತದೆ. ಮುರಿಯಾಗ ಅದೊಂದು ಜೊತೆಗೆ ಇದು ಚಿಪ್ಪು ಕಚ್ಚಲ್ಲ ಅಂತ ಕಾಣಿದಾಗ ಇಷ್ಟಕ್ಕೆ ಮುರಿದ್ರೂ ಆಯ್ತದೆ. ಇನ್ನೂ ಒಂದು 2 ಇಂಚ್ ಕೆಳಗೆ ಬಿಟ್ಟರು ಆಯ್ತದೆ. ಇಲ್ಲಿಗೇನು ಫೀಡಿಂಗ್ ಏನು ಬೇಕಾಗಿಲ್ಲ. ಆಮೇಲೆ ಕಾಯಿ ಎಷ್ಟು ಇಂಚ್ ಇರ್ಬೋದು ನೋಡಿ, ಇದು ಉದ್ದ 6 ಇಂಚು, 5 ಇಂಚ್ 6 ಇಂಚ್, 5ರಿಂದ 6 ಇಂಚು ಬರ್ತದೆ ಇದು. ಇದನ್ನು ಮಾಡಿದ ಉದ್ದೇಶ ಏನಂದರೆ, ದಿಂಡಿಗೆ ಎಲ್ಲ ದಿಂಡು ಕಟ್ಸ್ಬೇಕು ಅಂತಾರಲ್ಲ ನೋಡಿ. ನಾವು ಮಣ್ಣು ಕೊಡಿಸಿಲ್ಲ. ಈ ಕಂಬದ ಸೈಜ್ ನೋಡೋಣ. ಇದು ಕಂಬದ ಸೈಜ್ ಒಂದು ಗರಿ ಕಿತ್ಕೊಳ್ಳಿ. ಈಗ ಸುತ್ತಾಕಿ. ಹಾಂ, ಸಾಕದಾ? ಹಾಂ, ನೋಡಿ ಎಷ್ಟು ಅಡಿ ಆಯ್ತಾ ನೋಡಿ, ಸಾಕು. ಎಷ್ಟು ಅಡಿ ಆಯ್ತಾ ಅದ್ರ ಸಾಕು, ಅಷ್ಟೇ. ನಿಮ್ಮ ಕೈಲಿ ಎಷ್ಟು ಅಡಿ ದಪ್ಪ ಬಂದೈತೆ ಅದು ಅಂತ, ಅಡಿ ಲೆಕ್ಕದಲ್ಲಿ. 2.5 ಅಡಿ ದಪ್ಪ ಇದೆ, 15 ಚಿಪ್ ಬಂದೈತೆ ಪಚ್ಚಬಾಳೆ. ಇದಕ್ಕೆ ನಾವು ಮಣ್ಣು ಕೊಡಿಸಿಲ್ಲ, ಎಲ್ಲ ದಿಂಡು ಕಡಿಸಿ ಅಂತಾರಲ್ಲ. ಇಲ್ಲಿ ನೋಡಿ, ಇದು ಮಕ್ಕಳೇ ಅದನ್ನು ರಕ್ಷಣೆ ಮಾಡಿರ್ತಕ್ಕಂಥ ಫುಲ್ಲು. ಇದು ನೋಡಿ, ಇಷ್ಟು ಗಾತ್ರದ ಕಂಬನ ಅದು ರಕ್ಷಣೆ ಮಾಡಿದೆ. ಈ ಥರ ಇರ್ತದೆ. ಆ ಗರಿ ಅಷ್ಟು ಗರಿ ಕೊಯ್ಸ್ತೀವಿ ಸಾಕು ನಾವು, ಅಷ್ಟು ಗರಿ ಕೊಯ್ಸ್ಬೋದು ನೋಡಿ. ಇದು ಯಾವುದೇ ಕಾರಣಕ್ಕೂ ಬೇಕಾದ್ರೆ ಇದಿಷ್ಟೇ ಸೈಜ್ ಆಗಲಿ, ಇದೆಷ್ಟೇ ಸೈಜ್ ಆಗಲಿ, ಯಾವುದೇ ಕಾರಣಕ್ಕೂ ಅದು ಬುಡಕ್ಕೆ ಹೋಗಲ್ಲ. ಅದು ಬೀಳಲ್ಲ, ಯಾವುದೇ ಕಾರಣಕ್ಕೂ ಬೀಳಲ್ಲ. ಅದು ಮುರಿದ್ರೆ ಇಲ್ಲಿಗೆಲ್ಲರೂ ಬಿದ್ದರೆ ಇಲ್ಲಿ ನೋಡಿ, ಇಲ್ಲಿ ಊದ್ಕೊಂಡಂಗೆ ಐತೆ ನೋಡಿ. ಇಲ್ಲಿ ಕಟ್ಟಾದರೆ ಅದಂಗೆ. ಅದಕ್ಕೆ ಆವಾಗ ನಾವು ಒಂದು ಕವೆ ಕೊಟ್ಕೊಡಿ ಅಂತೀವಿ. ಬುಡದೇನು ಅವಶ್ಯಕತೆ ಏನಿರಲ್ಲ ನೋಡಿ. ಇಲ್ಲಿ ಯಾವುದಕ್ಕೂ ಕೂಡ ಇವರು ಮಣ್ಣು ಕೊಟ್ಟಿಲ್ಲ. ಇನ್ ಕೇಸ್ ಮಣ್ಣು ಒತ್ತಿ ಕೊಟ್ಟರೆ ಏನಾಯ್ತದೆ, ಈ ಥರ ಹೈಟ್ ಬರ್ತವೆ ನೋಡಿ. ಇದು ಹೈಟ್ ಅಲ್ಲದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಆಮೇಲೆ ಅದ್ರ ಜೊತೆಗೆ ಈ ಗರಿನ ತಗೋಬೇಕು, ತದಾಕಿ ಅದು. ಹಾಂ, ಅದು ಮುರಿದಾಕಿ. ಹಾಂ, ಅಷ್ಟು. ಇದು ಈ ಕಡೆಗೆ ಬಿದ್ದಿರೋದ್ರಿಂದ ಏನಿಲ್ಲ. ನೆಕ್ಸ್ಟ್ಗೆ ಏನು ಮಾಡಬೇಕು ಅಂದರೆ, ಕಡ್ಡಿ ಹಸ್ಬಿಟ್ರಾ, ಬಿಡಿ ಅದು ಹಂಗೆ ಇರಲಿ. ಕಡ್ಡಿ ತಗೊಳ್ಳಿ. ಕಾಯಿಗಳು ಬೂದ್ ಬಣ್ಣ ಬರ್ತವೆ. ಅದಕ್ಕೆ ಪ್ರಕೃತಿ ಏನು ಮಾಡಿದೆ ಅಂದರೆ, ಎಲೆ ಇದೆ ನೋಡಿ, ಮೆತ್ತಿಗೆ ಎಳ್ಕೊತೀರಾ ಮೇಲ್ಗಡೆ ಎಲೆನ ಈ ಕಡೆಗೆ. ಹಾಂ, ಹಂಗೆ ಎಳ್ಕೊಳ್ಳಿ. ಅದ್ರ ಮೇಲೆ ಬಿಡೋದು ಅಷ್ಟೇ. ಬಿಡೋದು ಅಷ್ಟೇ, ಬಿಟ್ಬಿಡಿ. ಇನ್ನು ಚೂರು ಎಡಕ್ಕೆ. ಹಾಂ, ಬಿಡಿ. ಹೀಗೆ ಸೇಫ್ಟಿ ಮಾಡಬೇಕು, ಸೂರ್ಯನ ಕಿರಣ ಬೀಳದಂಗೆ. ಹಾಗೆ ಅಕಸ್ಮಾತ್ ಈ ಎಲೆ ಸಾಲಲ್ಲ ನಮಗೆ, ತುಂಡಾಯಿತು ಅಂದರೆ ಅದ್ರ ಆಪೋಸಿಟ್ ಇನ್ನೊಂದು ಎಲೆ ಐತಲ್ಲ ನೋಡಿ, ಈ ಕಡೆಗೆ. ಅದನ್ನು ಅದು ಹಿಂಭಾಗದ ಎಲೆ ಒಂದೈತೆ. ಎಲ್ಲಿ ಒಂಚೂರು ಈ ಕಡೆ ಬನ್ನಿ. ನಿಂಬೆ ಗಿಡ ಈ ಚುಚ್ಚಿ ಗಿಡಕ್ಕೆ ನೋಡಿ. ಇದ್ರ ಎಲೆಯಿಂದ ಹಿಂದ್ಗಡೆಗೆ ಈಗ ನೋಡಿ, ಆ ಕಡೆ ನಿಮ್ಗೆ ಕಾಣಿಸ್ತಲ್ವಾ? ಹೌದು, ಆ ಕಡೆ. ಹಾಂ, ಆ ಎಲೆನ ಒಂದು ಎಂಥದ್ದು ಹಿಂಗೆ ಕೊಕ್ಕೆ ಮಾಡ್ಕೋತೀವಲ್ಲ, ಅದ್ರಲ್ಲಿ ಕೊಕ್ಕೆ ಮಾಡ್ಕೊ ಎಳೆದ್ಬಿಟ್ಟು ಇದ್ರ ಮೇಲೆ ಮುಚ್ಕೊಬಿಟ್ರೆ ಬಿಸಿಲು ಬೀಳಲ್ಲ. ಆಗ ಇದು ಕಲ್ಲರು ಶೇಡ್ ಆಗಲ್ಲ. ಆಮೇಲೆ ಇದ್ರಲ್ಲಿ ಎಷ್ಟು ಕಾಯವೆ ನೋಡಿ ಮೇಲ್ಗಡೆ ಚಿಪ್ಪಲ್ಲಿ. ಮೇಲ್ಗಡೆ ಹಾಕಿ 1 2 3 4 5 6 7 8 9 10 11 12 13 14 15 16 17 18 36 ಕಾಯಿ ಬರ್ತಾವೆ ಅದರಲ್ಲಿ.
ಒಂದರಲ್ಲಿ. ಇದು ಇನ್ನೊಂದು ಅರ್ಧ ಅಡಿ ಬರಲಿ. 2, 4, 6, 8, 9, 10, 11 ಚಿಪ್ಪಿದೆ. ಇನ್ನೊಂದು ಅರ್ಧ ಅಡಿ ಕೆಳಗೆ ಬಂದಮೇಲೆ ಕುಟ್ಟೆ ಹೊಡಿತಾ ಇರೋದೆ ಅದಕ್ಕೆ. ಇದು ಚುಕ್ಕಿ ಆಗಿದೆ ನೋಡಿ. ತಡಿ ಒಂದು ನಿಮಿಷ ಮಾಡಿ ಇಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಚುಕ್ಕಿ ಆಗಿಲ್ವ ಇದು? ಈ ಚುಕ್ಕಿ ಯಾಕೆ ಆಗಿರೋದು ಅಂದರೆ ಇದ್ರೊಳಗಡೆ ಫುಲ್ಲು ಮಿಡತೆ ಹುಳಗಳು ಕೂತಿರ್ತವೆ ಗರಿ ಒಳಗಡೆ. ಆ ಗರಿಗಳನ್ನ ಎಳ್ಕೋಬೇಕು. ಆಮೇಲೆ ನೋಡಿ ಇದು ಚಿಪ್ಪು, ಈ ಚಿಪ್ಪು ಇಲ್ಲಿ ಕಾಣಿಸ್ತಾ ಇದೆ. ಇದು ಈ ಚಿಪ್ಪು ಒಂಥರ ಕ್ರಾಸ್ ಬೆರಳಾದಂಗೆ ಆಗಿದೆ. ಇದು ಎಳ್ದಾಕಿದ, ಇದು ಎಳಿರಿ ಈ ಎಲೆ ಮುರಿದಾಕಿದ. ಹಾಂ, ಅದು ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ. ನೋಡಿ ಈ ಚಿಪ್ಪು ಎಲೆ ಇರೋದಕ್ಕೆ ಹಂಗಾಗಿದೆ ಕೆಳಗೆ ಬಂದದ್ದು. ಇದು ಈಗ ಸರಿ ಆಗುತ್ತೆ. ಬೆಳೀತಾ ಬೆಳೀತಾ ಅದೇ ಸರಿ ಹೋಗುತ್ತೆ. ಇಲ್ಲಿ ಕಾಯಿ ಫಿಂಗರ್ಸ್ಗಳು ಸರಿ ಆಯ್ತವೆ. 4, 5, 8, 9, 10, 11, 12, 13 ಚಿಪ್ಪು. 13 ಚಿಪ್ಪು. 14ನೇದು ಲಾಸ್ ಆಗಿದೆ. ಆಮೇಲೆ ಬುಡ ಕಟ್ಟಿಸ್ಬೇಕು ಅಂತ ನೀವು ಹೇಳ್ತಾ ಇದ್ರಲ್ಲ ನೋಡಿ, ಇದು ಬುಡ ಕಟ್ಟಿಲ್ಲ. ಅದು ಯಾವ ಥರ ಸೈಜ್ ಬಂದೈತೆ. ಇವ್ರು ಇನ್ನೂ ಈ ಬುಡಕ್ಕೆ ನೀರು ಇಲ್ಲಿಗೆ ಬಿಡ್ದಾನೆ ಸೆಂಟ್ರಿಗೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಹಾಂ, ಸೆಂಟ್ರಿಗೆ ನೀರು ಬಿಡಬೇಕೆ ಬರ್ತದೆ. ಈ ಕಡೆ ಶೇಡು ಪೂರ್ತಿ ನೆರಳಿರೋದ್ರಿಂದ ಇದು ಇಷ್ಟೊತ್ತು ಕಡೆ ಗೊನೆ ಬಂದುಬಿಡ್ಬೇಕಿತ್ತು ರವು. ನೋಡಿ ಇದು ಬಾಗಿದೆ ಅಲ್ವಾ? ಇದು ಬಾಗಿರೋದು ಬುಡಕ್ಕೆ ಮಣ್ಣಿಲ್ಲ ಅಂತಲ್ಲ. ಆ ಕಡೆ ಗರಿ, ತೆಂಗಿನ ಗರಿ ಆ ಕಡೆ ಬೆಳೆಯೋಕೆ ಹಾಕಿಲ್ಲ ಅಂತ ಈ ಕಡೆ ಬಾಗೈತಿ ಇದು ಅಷ್ಟೇ. ಪ್ರತಿ ನೋಡಿ ಆ ಕಡೆ ಗಿಡನೂ ನೋಡಿ ಎಲ್ಲವೂ ಬಾಗಿರೋದ್ರಿಂದ ಅಲ್ಲಿ ಶೇಡ್ ದೊಡ್ಡ ಮರ ಇರೋದ್ರಿಂದ ಅದಕ್ಕೆ ಭಯಪಟ್ಟಿದ್ದು ಈ ಕಡೆಗೆ ಬಂದುಬಿಟ್ಟಿರ್ತದೆ. ಇವ್ರು ತೆಂಗಿನ ಮರ ಇನ್ನೊಂದೇನು ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಈ ತೆಂಗಿನ ಮರ ಈ ಕಡೆ ಕ್ರಾಸ್ ಆಯ್ತಾ ಇತ್ತು ಅಲ್ವಾ? ಇದು ಆ್ಯಕ್ಚುಲಿ ಈ ಕಡೆ ಕ್ರಾಸ್ ಆಯ್ತಾ ಇತ್ತು. ಇಲ್ಲಿ ಬಾಳೆ ಇಲ್ಲಿ ಬಂದ ಮೇಲೆ ಈ ಗಿಡ ಆ ಕಡೆಗೆ ಬಗ್ತದೆ ನೋಡಿ. ಬೈಕೆ ಆಗ್ತಾ ಬಗ್ಗುತ್ತೆ. ಅದು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ತೆಂಗು. ತಾವು ಹಿಂಗೆ ಉಲ್ಟಾ ಏನಾದ್ರು ಕ್ರಾಸ್ ಆಯ್ತಾ ಇದ್ರೆ ಒಂದು ನುಗ್ಗೆ ಗಿಡ ನಟ್ಬಿಟ್ರೆ ಹಿಂದಕ್ಕೆ ಮನೆ ಹೊಟ್ಟೋಯ್ತದೆ ಇದು. ಅದೇನು ನಮಗೆ ಕೆಲವರು ಹಗ್ಗ ಹಾಕಿ ಎಳ್ದು ಕಟ್ತಾರೆ, ಕಟ್ಟಬೇಕಾಗಿಲ್ಲ.